ಈಗ ನಮಗೇನೇ ತೊಂದರೆಗಳು ನಮ್ಮ ಯುವಜನತೆಯನ್ನು ಕಾಡ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಾವು ಹುಡುಕ್ತಾ ಹೋದರೆ ಬದಲಾದ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಸಂಪೂರ್ಣವಾಗಿ ಬದಲಾವಣೆಯಾಗಿದೆ. ಇದರಿಂದ ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ನಮಗೇನು ಗೊತ್ತಾಗ್ತಾ ಇಲ್ಲ, ನಾವು ಅದನ್ನು ಒಂದು ಅಳವಡಿಸ್ಕೊತಾ ಇದ್ದೀವಿ ಜೀವನದಲ್ಲಿ. ಅದು ಮುಂದಿನ ಒಂದು 5-10 ವರ್ಷಗಳಲ್ಲಿ ನಮಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಅನ್ನಿಸ್ತಾ ಇಲ್ಲ. ನಾವು ಎಳನೀರು ಕುಡಿಯಲ್ಲ, ನಿಂಬೆ ಪಾನಕ ಕುಡಿಯಲ್ಲ. ಮೊದಲೆಲ್ಲ ನೋಡಿ ಬೆಲ್ಲದ ಪಾನಕ, ಬೇಲ್ದಣ್ಣಿನ ಪಾನಕ, ಮಜ್ಜಿಗೆ, ರಾಮನವಮಿಯ ಸಮಯದಲ್ಲಿ ಎಷ್ಟು ಥರದ ಪಾನಕಗಳು ಮನೆಯಲ್ಲೆಲ್ಲ ಮೊದಲು ಪಾನಕಗಳನ್ನೇ ಮಾಡ್ತಾ ಇದ್ದಿದ್ದು. ಯಾರು ಬಂದರೆ, ಇವಾಗ ಯಾರೇ ಬಂದ್ರೂ ಒಂದು ಸಾಫ್ಟ್ ಡ್ರಿಂಕ್ಸ್ ಕೊಟ್ಬಿಡ್ತಾರೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಅದನ್ನ ಓಪನ್ ಮಾಡಿ ಕೊಡ್ತಾರೆ. ನೀವು ಅದ್ರ ಬದಲು ಪಾನಕ ಕುಡಿ. ಅದೇ ಥರ ಗೇಮ್ ಆಡ್ತಾರಲ್ಲ ಹುಡುಗರುಗಳು, ಅಲ್ಲೇನಂದರೆ ಬರೀ ಗೆಲುವು, ಸೋಲೇ ಇಲ್ಲ. ಯಾವಾಗಲೂ ನೀವು ಗೆಲುವು, ನಿಮಗೆ ಸೋಲು ಅನ್ನೋದು ಆ ಥರದ್ದು ಒಂದು ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಜೀವನದಲ್ಲಿ ಎಲ್ಲ ಗೆಲುವು ಇರೋದಿಲ್ಲ. ಹಾಗಾಗಿ ಡಿಜಿಟಲ್ ಟಾಕ್ಸಿನ್ ಇದು ಬಹಳ ಪ್ರಮುಖವಾಗಿ ಮೆದುಳನ್ನು ನಾಶ ಮಾಡ್ತಾ ಇದೆ. ಯುವಜನತೆಯನ್ನು, ಸಣ್ಣ ಮಕ್ಕಳನ್ನು ನಾಶ ಮಾಡ್ತಿರೋದು ಡಿಜಿಟಲ್ ಟಾಕ್ಸಿನ್. ಒಂದು ಇಂಜೆಕ್ಷನ್ ಟಾಕ್ಸಿನ್ ವಿಷಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಯಾವುದ್ರ ಮುಖಾಂತರ? ಆಹಾರದ ಮುಖಾಂತರ, ನೀರಿನ ಮುಖಾಂತರ, ಗಾಳಿಯ ಮುಖಾಂತರ, ನಮ್ಮ ಫುಡ್ ಅಡಿಟಿವ್ ಕಲರ್ಗಳು ಹಾಕಿರ್ತೀವಲ್ಲ, ಕಲರಿಂಗ್ ಏಜೆಂಟ್ಗಳು, ಮತ್ತು ಆಹಾರಕ್ಕೆ ರುಚಿ ಕೊಡುವಂತಹ ರಾಸಾಯನಿಕಗಳು. ನೀವು ಎಕ್ಸಸೈಸ್ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ ರಿಲೀಸ್ ಆಗುತ್ತೆ, ಆಕ್ಸಿಟಾಸ್, ಈ ಥರದ್ದು ನಾವು ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟಾಗ ಮಾತ್ರ ಏನಕ್ಕೆ ಎಕ್ಸಸೈಸ್ ಬೇಕು, ಏನಕ್ಕೆ ಮೈಂಡ್ಫುಲ್ ಈಟಿಂಗ್ ಬೇಕು ಅಂದರೆ ಒತ್ತಡ ನಿವಾರಕಗಳನ್ನು ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಳಬೇಕಾಗುತ್ತೆ. ಯಾವ ವ್ಯಕ್ತಿ ಕಂಫರ್ಟಬಲ್ ಝೋನಲ್ಲಿ ಇರ್ತಾನೆ ಅವನು ಏನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ತಮ್ಮ ರೂಲ್. ಇದು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಮರೆಗುಳಿತನ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿಯ ಒಂದು ಮರೆಗುಳಿತನ ಸಣ್ಣ ಪ್ರಾಯದಲ್ಲಿ ಆಗ್ತಾ ಇರೋದು? ಈಗ ಸಾಮಾನ್ಯವಾಗಿ ಹಿರಿಯರಿಗೆ ಒಂದು 60-70 ವರ್ಷ ದಾಟದವರಿಗೆ ವಯಸ್ಸಾಯಿತು, ಮರೆಯು ಸಹಜ ಅಂತ ಹೇಳ್ತಾರೆ. ಆದರೆ ಅವರ ಅರ್ಧ ವಯಸ್ಸಿನಕ್ಕಿಂತಲೂ ಕಡಿಮೆ ವಯೋಮಾನದವರಿಗೆ 25-30 ವರ್ಷದಲ್ಲೇ ಅವರಿಗೆ ಮರೆಗುಳಿತನ ಬಂದುಬಿಟ್ರೆ ಅವರ ಲಾಂಗ್ ಜರ್ನಿ ಇರುತ್ತೆ, ಅವ್ರದ್ದು ಲೈಫ್ ಜರ್ನಿ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಸೊ ಹಾಗಾದರೆ ಇದು ಯಾಕಾಗಿ ಸಣ್ಣ ಪ್ರಾಯದಲ್ಲೇ ಮರೆಗುಳಿತನ ಬರುತ್ತೆ? ಇದಕ್ಕೆ ಪರಿಹಾರ ಏನು? ಇದರ ಹಿಂದಿನ ವೈಜ್ಞಾನಿಕ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿಯವರು ನಮ್ಮ ಜೊತೆ ಇದ್ದಾರೆ. ಬಂದೇ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದ ಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ನಾನು ಸಾಕಷ್ಟು ನೋಡಿದ್ದೀನಿ ಉದಾಹರಣೆಗಳನ್ನು, ಯುವಜನರಲ್ಲಿ ಮರೆಗುಳಿತನ ದಿನೇ ದಿನೇ ಹೆಚ್ಚುತ್ತಾ ಇರುವಂಥದ್ದು. ಸೊ ಹಾಗಾಗಿ ಸಹಜವಾಗಿ ಪ್ರಶ್ನೆ ಬರುತ್ತೆ, ಯಾಕೆ ಈ ರೀತಿಯ ಒಂದು ಮರೆಗುಳಿತನ ಸಣ್ಣ ಪ್ರಾಯದವರೆಗೆ ಆಗುತ್ತೆ ಅನ್ನುವಂಥದ್ದನ್ನು ಏನು ಹೇಳ್ತೀರಂತ? ಸರ್, ಈಗ ಮರೆಗುಳಿತನ, ಈಗ ನಮಗೇನೇ ತೊಂದರೆಗಳು ನಮ್ಮ ಯುವಜನತೆಯನ್ನು ಕಾಡ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಾವು ಹುಡುಕ್ತಾ ಹೋದರೆ ಬದಲಾದ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಸಂಪೂರ್ಣವಾಗಿ ಬದಲಾವಣೆಯಾಗಿದೆ. ಇದರಿಂದ ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ನಮಗೇನು ಗೊತ್ತಾಗ್ತಾ ಇಲ್ಲ, ನಾವು ಅದನ್ನು ಒಂದು ಅಳವಡಿಸ್ಕೊತಾ ಇದ್ದೀವಿ ಜೀವನದಲ್ಲಿ. ಅದು ಮುಂದಿನ ಒಂದು 5-10 ವರ್ಷಗಳಲ್ಲಿ ನಮಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಅನ್ನಿಸ್ತಾ ಇಲ್ಲ, ಅದು ಹಾಗೆ ತಿಳಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಇರ್ಬೋದು. ಯಾಕಂದ್ರೆ ನಾನು ಇನ್ನೊಂದು ಸೇರಿಸ್ತೀನಿ. ಈಗ ಭಾರತದ ಒಂದು ಅವರೇಜ್ ವಯಸ್ಸು ಇವಾಗ 30ರ ಒಳಗಿದೆ, 20.9 ಅಂತ ಹೇಳ್ತಾರೆ. 28 ವರ್ಷ 9 ತಿಂಗಳ ಆಸ್ಪಾಸ್ ಇದೆ. ಅಂದ್ರೆ ಒಂದು ಮೋರ್ ದನ್ 60% ಜನ ಯುವ ಜನರು. ಸೊ ಇವಾಗ ಗೊತ್ತಾಗ್ತಾ ಇಲ್ಲ, ಬಟ್ ನೆಕ್ಸ್ಟ್ 10 ವರ್ಷ ಅವ್ರ ಲಾಂಗ್ ಜರ್ನಿ ಇದೆಯಲ್ಲ, ಆವಾಗ ಇದು ಇಂಪ್ಯಾಕ್ಟ್ ಆಗ್ಬೋದು ಅಂತ. ಖಂಡಿತ ಆಗುತ್ತೆ, ಆಗಲೇಬೇಕು. ಕಾರಣ ಏನಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಕ್ರಮ ಅಂದರೆ ಹವ್ಯಾಸಗಳು, ಆಹಾರ ಪದ್ಧತಿ ಬದಲಾವಣೆಯಾಗಿದೆ. ಈಗೇನಾಗ್ತಾ ಇದೆ, ಮೊದಲನೇದಾಗಿ ನಾವು ನೋಡೋದಾದ್ರೆ ನಿದ್ರಾವಧಿ ಕಮ್ಮಿ ಆಗ್ತಾ ಇದೆ ನಮ್ಮ ಯುವ ಜನತೆಯಲ್ಲಿ. ವಯಸ್ಸಾದವರು ಎಲ್ಲ ಚೆನ್ನಾಗೇ ಇದ್ದಾರೆ, ಅವರು ಒಂದು 6-8 ಗಂಟೆಗಳ ಕಾಲ ನಿದ್ರೆ ಮಾಡ್ಕೊಂಡಿದ್ದಾರೆ. ಇವರದ್ದು ನೀವು ಸುಮ್ಮನೆ ಆನ್ ಆ್ಯಾವರೇಜ್ ನೀವು ಒಂದು ಯುವ ಜನತೆ ಅಂತ ನೋಡಿದ್ರೆ ಕೇವಲ 4 ಗಂಟೆಗಳ ಕಾಲ ನಿದ್ರೆ, ಅಥವಾ ರಾತ್ರಿ ಹೊತ್ತೆಲ್ಲ ಎಚ್ಚರ ಆಗಿದ್ದು ಬೆಳಗಿನ ಹೊತ್ತು ನಿದ್ರೆ. ಸೊ ಮೆಲಟೋನಿನ್ ಹಾರ್ಮೋನ್ ಸೆಕ್ರಿಷನ್ನು ಆಗೋದಿಲ್ಲ. ಮತ್ತು ಮಲಗಿದಾಗ ನಮ್ಮ ಮೆದುಳಿನಲ್ಲಿ ಶೇಖರಣೆಯಾಗುವ ವಿಷಗಳನ್ನು ತೆಗೆದುಹಾಕುವಂಥ ಪ್ರಕ್ರಿಯೆ ನಡೆಯೋದಿಲ್ಲ. ಒಂದು 12 ಹಾರ್ಮೋನ್ಗಳಿದೆ, ಗ್ರೆಲಿನು, ಲೆಪ್ಟಿನ್ನು, ಪ್ರೊಲ್ಯಾಕ್ಟಿನ್ನು, ಮತ್ತು ಥೈರಾಯ್ಡ್ ಹಾರ್ಮೋನು, ಟೆಸ್ಟೋಸ್ಟಿರಾನು, ಗ್ರೋತ್ ಹಾರ್ಮೋನು, ಇವು ಯಾವೂ ರಿಲೀಸ್ ಆಗೋದಿಲ್ಲ.
ಹಾಗಾಗಿ ಅದು ಒಂದು ಕಾರಣ ಮರೆಗುಳಿತನಕ್ಕೆ. ಏಕೆಂದರೆ ಮೆದುಳಿನಲ್ಲಿ ವಿಷಗಳು ಹಾಗೆ ಕಲೆಕ್ಟ್ ಆಗೋದ್ರಿಂದ ಆ ನರಕೋಶಗಳು ನಶಿಸಿ ಹೋಗುತ್ತೆ. ಎರಡನೆಯದು, ನಾವು ಸೇವಿಸುವ ಆಹಾರ ಇದೆಯಲ್ಲ, ಹೈಲಿ ಅಲ್ಟ್ರಾ ಪ್ರಾಸೆಸ್ ಫುಡ್, ಅತಿಯಾದ ಸಕ್ಕರೆ, ಅತಿಯಾಗಿ ಹೆಚ್ಚಾದ ಒಂದು ಉಪ್ಪು, ಅದು ಪ್ರಾಸೆಸ್ ಆಗಿರೋದು, ಮತ್ತು ಎಣ್ಣೆಗಳು, ಮೈದಾ. ಈಗ ಪರಾಟ ನೀವು ನೋಡಿ, ಈ ಪರಾಟ ಅನ್ನೋದು ಎಷ್ಟು ಫೇಮಸ್ ಅಂದರೆ, ನೀವು ಎಲ್ಲೋದ್ರೂ, ನಾನಂತೂ ಈ ಪರಾಟ ನನ್ನ ಜನ್ಮದಲ್ಲಿ ನಾನು ಮುಟ್ಟೋದಿಲ್ಲ. ಹೋಳಿಗೆ ಒಂದು ತಿಂತೀನಿ, ಮೈದಾ ಇರುತ್ತೆ ಅದರಲ್ಲಿ, ಅಪರೂಪಕ್ಕೆ ಯಾವಾಗಲೂ ಹೋಳಿಗೆ ಒಂದು ತಿನ್ಬೋದು. ಆದರೆ ಪರಾಟದಲ್ಲಿ 100 ಥರದ ಪರಾಟ. ದೋಸೆ ತಿನ್ನಿ ನೀವು, ದೋಸೆ ಹೆಲ್ತ್ಗೆ ತುಂಬ ಒಳ್ಳೆಯದು, ಫರ್ಮೆಂಟೆಡ್ ಪ್ರೊಬಯೋಟಿಕ್ಸ್ ಇರುತ್ತೆ, ದೋಸೆ ಒಳ್ಳೆಯದು. ಸೊ ಪರೋಟ ಡೇಂಜರ್ ಅಂತ, ಮೋಸ್ಟ್ ಡೇಂಜರಸ್ ಅದು ಖಂಡಿತ. ಏಕೆಂದರೆ ಮೈದಾದಲ್ಲಿ ಅಲೆಕ್ಸಾನ್ ಅಂತ ಒಂದು ಕೆಮಿಕಲ್ ಇದೆ. ಈ ಮೈದಾ ಅನ್ನೋದು ನಮ್ಮ ಗೋಧಿಯ ಒಂದು ವೇಸ್ಟ್ ಪ್ರಾಡಕ್ಟ್. ಅದು ಲಾಸ್ಟ್ ನೀವು ಎಸಿಬೇಕು ಅದನ್ನ. ಆದರೆ ವ್ಯಾಪಾರಸ್ಥರು ಎಸಿತಾರೆ ಯಾವುದೇ ಆದರೂ, ಅದನ್ನು ಪುನಃ ಬಳಕೆ ಮಾಡ್ತಾರೆ. ಅದನ್ನು ತಗೊಂಡವರು ಎಸೆಯುವಂಥದ್ದನ್ನು ಎಲ್ಲ ತೆಗೆದುಬಿಡ್ತಾರೆ, ಎಣ್ಣೆ ತೆಗೆದುಬಿಟ್ಟಿರ್ತಾರೆ, ಆಮೇಲೆ ಗೋಧಿ ಹಿಟ್ಟು ಆಗೋಗಿರುತ್ತೆ, ಎಲ್ಲ ಆಗಿ ಕೊನೆಗೆ ಉಳ್ಕೊಳ್ಳುತ್ತಲ್ಲ, ಅದನ್ನು ಏನು ಮಾಡ್ತಾರೆ, ಕೆಮಿಕಲ್ಸ್ಗಳಾಗ್ತಾರೆ. ಅಲೆಕ್ಸಾನ್ ಅನ್ನೋದು ಕೆಮಿಕಲ್ಲು ತುಂಬ ಪ್ರಮುಖವಾಗಿ ಬಳಸೋದು, ಬ್ಲೀಚಿಂಗ್ ಥರ. ಅದಕ್ಕೆ ನೋಡಿ, ಅದು ಒಂಥರ ಎಲ್ಲೋ ಒಂಥರ ವೈಟ್ ಕಲರ್ ಇರುತ್ತೆ ನೋಡಿ ನಿಮಗೆ, ಒಂಥರ ಅದನ್ನು ನೀವು ಆಮೇಲೆ ಅದು ಎಲ್ಲೋ ಥರ ಆಗೋಗುತ್ತೆ. ಅದರಲ್ಲಿ ಅದಿರೋದ್ರಿಂದ ಹೈಲಿ ಪ್ರಾಸೆಸ್ಡ್, ಅದು ಬರೀ ಪ್ರಾಸೆಸ್ಡ್ ಅಲ್ಲ. ನೀವು ವೀಟೂ ಗೋಧಿನೂ ತಿನ್ನಬಾರ್ದು ಅಂತಾರೆ, ಅದರಲ್ಲೂ ಗೋಧಿಲಿ ಜವೆ ಗೋಧಿ ತಿನ್ನಿ ಅಂತಂತಾರೆ ನೋಡಿ. ಆದರೆ ಇದು ಹೈಲಿ ಪ್ರಾಸೆಸ್ಡ್. ಇದು ಎಲ್ಲ ನಮ್ಮ ಜಂಕ್ ಐಟಮ್ಸ್ ಅಂತ ನಾವೇನು ಹೇಳ್ತೀವಿ, ಬೇಕ್ರಿಯಲ್ಲಿ ದೊರಕುವ ಎಲ್ಲ ಆಹಾರಗಳು ಮೈದಾದಿಂದನೇ ಮಾಡಿರೋದು. ಕಾರಣ ಏನಂದರೆ, ಒಂದು ಕೀಲೇಟಿಂಗು, ಅದು ಹೆಂಗೆ ಅಂತಂದರೆ, ನಿಮ್ಮ ಯಾವ ಶೇಪ್ ಬೇಕಾದ್ರೂ ಕೊಡುತ್ತೆ ನಿಮ್ಗದು. ಎಲ್ಲ ಬಿಸ್ಕೆಟ್ಸ್ಗಳಾಗಿರ್ಬೋದು, ಪಪ್ಸ್ಗಳಾಗಿರ್ಬೋದು, ಏನೇ ಆಗಲಿ ನೀವು ಬೇಕ್ರಿ ಅವ್ರನ್ನ ಕೇಳಿ ನೋಡಿ, ಯಾವುದ್ರಿಂದ ಮಾಡಿರೋದು ಮೈದಾದಿಂದನೇ. ಏಕೆಂದರೆ ಅದಕ್ಕೆ ಅಂಟು ಬರುವಂಥ ಒಂದು ಇದಿರುತ್ತೆ, ಯಾವ ಆಕಾರಕ್ಕೆ ಬೇಕಾದರೂ ನೀವು ಅದನ್ನು ಶೇಪ್ ಕೊಡ್ಬೋದಲ್ವಾ. ಹಾಗಾಗಿ ಜಂಕ್ ಆಹಾರ, ಇದರ ಜೊತೆಯಾಗಿ ನಾವು ಸಾಫ್ಟ್ ಡ್ರಿಂಕ್ಸ್ಗಳು, ನಾವು ಎಳನೀರು ಕುಡಿಯಲ್ಲ, ನಿಂಬೆ ಪಾನಕ ಕುಡಿಯಲ್ಲ. ಮೊದಲೆಲ್ಲ ನೋಡಿ, ಬೆಲ್ಲದ ಪಾನಕ, ಬೇಲ್ದಣ್ಣಿನ ಪಾನಕ, ಮಜ್ಜಿಗೆ, ರಾಮನವಮಿಯ ಸಮಯದಲ್ಲಿ ಎಷ್ಟು ಥರದ ಪಾನಕಗಳು ಮನೆಯಲ್ಲೆಲ್ಲ ಮೊದಲು ಪಾನಕಗಳನ್ನೇ ಮಾಡ್ತಾ ಇದ್ದಿದ್ದು. ಯಾರು ಬಂದರೆ, ಇವಾಗ ಯಾರೇ ಬಂದ್ರೂ ಒಂದು ಸಾಫ್ಟ್ ಡ್ರಿಂಕ್ಸ್ ಕೊಟ್ಬಿಡ್ತಾರೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಅದನ್ನ ಓಪನ್ ಮಾಡಿ ಕೊಡ್ತಾರೆ. ನೀವು ಅದ್ರ ಬದಲು ಪಾನಕ ಕೊಡಿ. ಇನ್ನು ಆರೋಗ್ಯಕ್ಕೆ ವಿಟಮಿನ್ ಸಿ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ನೀವು ಈ ಒಂದು ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕೊಡ್ತೀರಾ, ಅದರಲ್ಲಿ ಏನಾಗಿರುತ್ತೆ, ಎಲ್ಲದನ್ನು ಫ್ಲೇವರು, ಕಲರಿಂಗ್ ಏಜೆಂಟ್ಗಳು ಹಾಕ್ಬಿಟ್ಟು ಆ್ಯಡೆಡ್ ಶುಗರ್ ಅದರಲ್ಲಿ ಎಲ್ಲ ಇರೋದ್ರಿಂದ ಅದು ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾಗಿ ಜಂಕ್ ಆಹಾರ ಆಗ್ಬೋದು, ನಿದ್ರೆ ಕಮ್ಮಿ ಆಗಿರೋದಾಗ್ಬೋದು, ಇದರ ಜೊತೆಯಲ್ಲಿ ಸಾಫ್ಟ್ ಡ್ರಿಂಕ್ಸ್ಗಳಾಗಿರಬಹುದು, ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಸ್ಟ್ರೆಸ್, ಒತ್ತಡದ ಜೀವನವೇ. ನೀವು ಯಾರನ್ನ ಕೇಳಿ ಒತ್ತಡದ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಒಂದು ಸುದೀರ್ಘವಾಗಿ ವೈಜ್ಞಾನಿಕವಾಗಿ ಹೇಳ್ತೀನಿ. ಸಾಮಾನ್ಯ ಎಲ್ಲ ಜನಸಾಮಾನ್ಯರು ಹೇಳೋದು ಏನಂದರೆ, ಒತ್ತಡ ಇದು ಬರುತ್ತೆ, ಈಗ ಮ್ಯಾನೇಜ್ ಮಾಡಿ, ನೀವು ಎಕ್ಸಸೈಸ್ ಮಾಡಿ, ಇದು ಮಾಡಿ. ಏನಕ್ಕೆ ಮಾಡಬೇಕು ಅನ್ನೋದು ನಾವು ಹೇಳಬೇಕಲ್ವಾ. ನೀವು ಎಕ್ಸಸೈಸ್ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ ರಿಲೀಸ್ ಆಗುತ್ತೆ, ಆಕ್ಸಿಟಾಸ್, ಈ ಥರದ್ದು ನಾವು ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟಾಗ ಮಾತ್ರ ಏನಕ್ಕೆ ಎಕ್ಸಸೈಸ್ ಬೇಕು, ಏನಕ್ಕೆ ಮೈಂಡ್ಫುಲ್ ಈಟಿಂಗ್ ಬೇಕು ಅಂದರೆ ಒತ್ತಡ ನಿವಾರಕಗಳನ್ನು ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಳಬೇಕಾಗುತ್ತೆ. ಸೊ ಒಂದು ಒತ್ತಡ ಇರ್ಬೋದು, ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಲ್ಲೂ ಸಹ ಕೆಲವೊಮ್ಮೆ ಮರೆಗುಳಿತನ ಇರುತ್ತೆ ಕೆಲವು ಫ್ಯಾಮಿಲಿಲಿ. ಸೊ ಬರುವ ಸಾಧ್ಯತೆಗಳು ಇರೋ ಅಂಥದ್ದು. ಆಮೇಲೆ ಮೊನಾಟನಸ್ ವರ್ಕು, ಒಂದೇ ಥರದ ಕೆಲಸ, ಒಂದೇ ಥರದ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಮೆದುಳಿನ ನರಕೋಶಗಳು ಹಾಗೆ ನಾಶ ಆಗ್ತಾ ಹೋಗುತ್ತದೆ. ಯಾಕೆಂದರೆ ಬೇರೆ ನಿಮಗೆ ಯಾವತ್ತು ಮನುಷ್ಯನಲ್ಲಿ ಹೊಸತನ ಬೇಕೇ ಬೇಕು. ಅವಾಗೇನಾಗುತ್ತೆ ಅಂದರೆ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ನೀವು ಮೆದುಳಿನ ಎಲ್ಲ ಭಾಗಗಳಿಗೂ ಕೆಲಸ ಕೊಡಬೇಕು. ನೀವು ಒಂದು ಭಾಗಕ್ಕೆ ಮಾತ್ರ ನೀವು ಕೆಲಸ ಕೊಟ್ಟರೆ ಇನ್ನೊಂದು ಭಾಗ ಹೋಯ್ತದು. ಅದೇನು ಅನ್ಕೊಳ್ಳುತ್ತೆ ಅಂದರೆ, ಇದು ಪ್ರಯೋಜನಕ್ಕೆ ಬರೋದು ಅಂತೇಳಿ ನಶಿಸೋಗುತ್ತೆ. ಅದು ಎನರ್ಜಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ದೇಹ. ಅದಕ್ಕೇ ಎನರ್ಜಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಯಾವ ಥರ ಅಂದರೆ, ನಿಮ್ಮ ದೇಹದ ಯಾವ ಅಂಗಾಂಗಗಳು ನೀವು ಬಳಕೆ ಬರ್ತಾ ಇದೆ ಅದಕ್ಕೆ ಎನರ್ಜಿ ಸಪ್ಲೈ ಆಗುತ್ತೆ. ಯಾವುದು ಬಳಕೆ ಮಾಡ್ತಾ ಇಲ್ಲ ಅದು ಏನು ಅನ್ಕೊಳ್ಳುತ್ತೆ, ದೇಹ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಇದು ಬೇಡ, ಇದು ಯೂಸ್ಲೆಸ್ಸು. ಸೊ ಇದಕ್ಕೆ ನಾನು ಯಾವುದೇ ನ್ಯೂಟ್ರಿಷನ್ ಎನರ್ಜಿ ಕೊಡಬಾರ್ದು ಅಂದಾಗ ಆ ಭಾಗ ಹಾಳಾಗ್ತಾ ಬರುತ್ತೆ. ಹಾಗಾಗಿ ಆ ಮೊನಾಟನಸ್ ಏನಿದೆ, ಏಕತಾನತೆ, ಅದರಿಂದನೂ ಬಹಳಷ್ಟು ತೊಂದರೆಗಳಾಗುತ್ತೆ. ಇದರ ಜೊತೆಗೆ ಯಾವ ವ್ಯಕ್ತಿ, ನಮ್ಮ ಯುವ ಜನತೆ ನೋಡಿ, ಏನಕ್ಕೆ ಅವರಿಗೆ ಮರೆಗುಳಿತನ ಜಾಸ್ತಿ ಆಗ್ತಾ ಇದೆ, ಮೆದುಳಿನ ಹಿಪ್ಪೋಕ್ಯಾಂಪಸ್ ಭಾಗ, ಹಿಪ್ಪೋಕ್ಯಾಂಪಸ್ಸು ಲರ್ನಿಂಗ್ ಇರೋದು, ಫೋಕಸ್ ಇರೋದು, ಅದೇ ಥರ ಅವನ ಮುಂಭಾಗದ ಮೆದುಳು ತುಂಬ ಮುಖ್ಯವಾದದ್ದು. ಈ ಥರ ಮೆದುಳಿನ ಬೇರೆ ಬೇರೆ ಭಾಗಗಳು ಎಲ್ಲ ಏನಿದೆ, ಲರ್ನಿಂಗ್ ಆಗ್ಬೋದು, ಆಮೇಲೆ ಕ್ರಿಯೇಟಿವಿಟಿ, ಬಲಭಾಗದ ಮೆದುಳು, ಎಡಭಾಗದ ಮೆದುಳು, ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ನಾವು ನೋಡಿದಾಗ
ಯಾವ ಭಾಗ ಸರಿಯಾಗಿ ಉಪಯೋಗಕ್ಕೆ ಬರ್ತಿಲ್ಲ ಅದು ನಶಿಸಿ ಹೋಗೋದು ಅಂತ ನಾನು ಹೇಳಿದೆ. ಇಲ್ಲಿ ನಮ್ಮ ಯುವಜನತೆನ ನಾವು ನೋಡಿದಾಗ ಯಾವ ವ್ಯಕ್ತಿ ಕಂಫರ್ಟಬಲ್ ಝೋನಲ್ಲಿ ಇರ್ತಾನೆ ಅವನಿಗೆ ಮೆದುಳಿನ ಭಾಗಗಳು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅದನ್ನ ಕರಿತೀವಿ, ಅದು ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಏಕೆಂದರೆ ಕಂಫರ್ಟಬಲ್ ನಿನಗೇನು ಬೇಡ, ನಿನಗೆ ಎಲ್ಲ ಇದೆ. ಸೊ ನಿನಗೇನಾದ್ರು ಬೇಕು ಅಂದಾಗ ಮೆದುಳು ಕಾರ್ಯಚಟುವಟಿಕೆಯಲ್ಲಿ ತೊಡಗುತ್ತೆ, ಪಾತ್ವೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಹಸಿವು ಅಂದಾಗ ಆ ಹಸಿವಿನ ನೀಗ್ಸೋಕ್ಕೆ ನೀನು ದಾರಿಗಳನ್ನ ಹುಡುಕ್ತೀಯ. ನನ್ನ ಹಸಿವನ್ನು ಹೇಗೆ ನೀಗ್ಸ್ಕೊಳ್ಳೋದು, ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ನನಗೆ ಆಹಾರ ಸಿಕ್ಕುತ್ತೆ, ಆ ಥರ. ಅಂದರೆ ಏನೋ ಒಂದು ಕೆಲಸ ಮಾಡಬೇಕು, ದುಡಿಮೆ ಮಾಡಬೇಕು, ಅಪ್ಪ ಅಮ್ಮ ಆಸ್ತಿ ಮಾಡಿಲ್ಲ. ಸೊ ಆ ರೀತಿ ಒಂದು ಹಸಿವು ಬೇಕು ಅಂತೀರಿ ನೀವು? ಖಂಡಿತ ಬೇಕು. ಕಣ್ಣಿಗೆ ಹಸಿವು ಬೇಡ, ಹೊಟ್ಟೆ ಹಸಿವು ಏನಿದೆ ಅಂದರೆ ಕೆಲವೊಂದು ಹಸಿವುಗಳು ಇರುತ್ತಲ್ಲ ಒಳ್ಳೆಯದದು. ಕಾರಣ ಏನಾಗುತ್ತೆ, ಅದನ್ನು ಮಾಡೋದಕ್ಕೋಸ್ಕರ ನಾವು ಕಾರ್ಯಶೀಲರಾಗ್ತೀವಿ. ಸೊ ನಮ್ಮ ಮೆದುಳಿನ ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ. ನೀವು ಎಲ್ಲದು ಇನ್ನೂ 10 ಜನರೇಷನ್ನು ಕೂತ್ಕೊಂಡು ತಿನ್ನೋ ಥರ ದುಡಿದು ಇಟ್ಬಿಟ್ಟಿದ್ದೀರಾ ಅಂತಲೇ ಇಟ್ಕೊಳ್ಳಿ. ಆ ಥರ ದುಡಿಬೇಕು ಅಂದರೆ ಅದು ನಿಮಗೂ ಗೊತ್ತು ಯಾವ ದಾರಿಲಿ ನಾವು ದುಡ್ದಿರ್ತೀವಿ. 10 ಜನರೇಷನ್ನು ಮಗ ಮೊಮ್ಮಗ ಮರಿಮಗ ಎಲ್ಲ ಕೂತ್ಕೊಂಡೇ ತಿನ್ನೋದು ಎಲ್ಲ ಇರುತ್ತೆ. ಅವನಿಗೇನು ಕೆಲಸ? ಬೆಳಗ್ಗೆ ಎದ್ದಾಗನೇ ಒಂದು ಪರ್ಪಸ್ಸೇ ಇಲ್ಲ ಅವನಿಗೆ. ಈಗ ನನಗೊಂದು ಪರ್ಪಸ್ ಇದೆ, ನನಗೆ ನನ್ನ ವಿಭಾಗಕ್ಕೆ ಹೋಗಬೇಕು, ನಾನು ಸಂಶೋಧನೆ ಮಾಡಬೇಕು, ಪಾಠ ಮಾಡಬೇಕು, ಜೊತೆಗೆ ಜನಸಾಮಾನ್ಯರಿಗೆ ಒಂದು ಅರಿವನ್ನು ನೀಡಬೇಕು. ನಾನು ಸದಾ ಕಾರ್ಯಶೀಲನ ಆಗಿರ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಅದು ಹಿಂಗೆ ಮಾಡೋದು, ಇದೇನು ಮಾಡೋದು, ಹೇಗೆ ಮಾಡೋದು, ಈ ಥರ ಒಂದು ಲವಲವಿಕೆ ಇರುತ್ತೆ, ಉತ್ಸಾಹ ಇರುತ್ತೆ, ಎಲ್ಲ ಇರುತ್ತೆ. ಈಗ ನನಗೆ ಎಲ್ಲ ಇದೆ ಅಂತಂದಾಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡಲಿ? ಆವಾಗ ಒಂದಷ್ಟು ಫ್ರೆಂಡ್ಸು ಅಂಥವ್ರು ಸಿಗ್ತಾರೆ, ಬಾ ಹೋಗೋಣ, ದುಶ್ಚಟಗಳ ದಾಸ ಆಗ್ತಾರೆ, ಇನ್ನೂ ವೆಂಚರ್ ಮಾಡ್ತಾರೆ. ನಿಮಗೆ ಗೊತ್ತು ಇವಾಗ ಎಷ್ಟು ಕೆಟ್ಟ ದಾರಿಗಳಿಗೆ ಮಕ್ಕಳುಗಳು, ಈಗ ಎಷ್ಟೋ ಜನ ದೊಡ್ಡ ಶ್ರೀಮಂತರ ಮಕ್ಕಳುಗಳು ಹನಿ ಟ್ರ್ಯಾಪ್ ಅಂತ ಏನಕ್ಕೆ ಹೋಗೋದು ಅಂದರೆ ಮಾಡೋಕ್ಕೆ ಕೆಲಸ ಇರಲ್ಲ. ಕೆಲಸ ಇಲ್ದಿದ್ದಾಗ ಮೆದುಳು ಏನು ಮಾಡುತ್ತೆ, ಕೂತ್ಕೊಂಡು ಈ ಥರದ್ದು ಎಲ್ಲ ವೆಂಚರ್ ಮಾಡ್ತಾ ಬರುತ್ತೆ. ಹಾಗಾಗಿ ಈ ಮೊನಾಟನಸ್ ಆಗಿರ್ಬೋದು ಅಥವಾ ಕಂಫರ್ಟಬಲ್ ಝೋನಲ್ಲಿ ಯಾರು ಇರ್ತಾರೆ ಜಗತ್ತಿನಲ್ಲಿ, ನೀವು ಅದೊಂದು ರೂಲ್ ಇದೆ, ನೀವು ಯಾರನ್ನೇ ನೋಡಿ, ಯಾವ ವ್ಯಕ್ತಿ ಕಂಫರ್ಟಬಲ್ ಝೋನಲ್ಲಿ ಇರ್ತಾನೆ ಅವನು ಏನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ತಮ್ಮ ರೂಲ್, ಇದು ಯೂನಿವರ್ಸಲ್ ಟ್ರೂತ್ ಅಂತಲೇ ನಾವು ಅನ್ಬಹುದು. ಸಾಧ್ಯನೇ ಇಲ್ಲ. ಯಾವ ವ್ಯಕ್ತಿ ಅನ್ಕಂಫರ್ಟಬಲ್ ಝೋನ್ ಇರ್ತಾನೆ ಅವನಿಂದನೇ ಸಂಶೋಧನೆಗಳು, ಅವನಿಂದನೇ ಆವಿಷ್ಕಾರಗಳು, ಅವನಿಂದನೇ ಎಲ್ಲ ಥರದ್ದು ನಡೆಯೋದು. ಅನ್ಕಂಫರ್ಟಬಲ್ ಝೋನಲ್ಲಿ ಇರ್ತಾನಲ್ಲ, ಪ್ರಯತ್ನಿಸ್ತಿರ್ತಾನೆ ಕಂಫರ್ಟಬಲ್ ಝೋನ್ಗೆ ಹೋಗೋಕ್ಕೆ. ಮನುಷ್ಯ ಇಷ್ಟು ವಿಮಾನಗಳು, ರಾಕೆಟ್ಗಳು, ಉಪಗ್ರಹಗಳು ಎಲ್ಲ ಥರದ್ದನ್ನು ಏನು ಕಂಡಿಡ್ದ ಅಂದರೆ ಕಂಫರ್ಟ್ಗೆ. ಇನ್ನೂ ಚೆನ್ನಾಗಿರ್ಬೇಕು, ನಾನು ಇನ್ನೂ ಚೆನ್ನಾಗಿರಬೇಕು, ಒಂದು ಝೋನಲ್ಲಿದ್ದೀನಿ, ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಝೋನ್ಗೆ ಹೋಗಬೇಕು ಅನ್ನುವ ಹಾದಿಯಲ್ಲಿ ಇಷ್ಟೆಲ್ಲದನ್ನು ನಾವು ಕಂಡುಗಳಿಂದ ಬಂದಿದ್ದು. ಬೆಂಕಿ ಹೇಗೆ ಬಂತು? ಹಸಿ ಮಾಂಸ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅನ್ಕಂಫರ್ಟಬಲ್ಲು. ಬೆಂಕಿಯಲ್ಲಿ ಸುಟ್ಟಾಗ ಆಕಸ್ಮಿಕವಾಗಿ ಒಂದು ಬೆಂಕಿಯಲ್ಲಿ ಸುಟ್ಟಿ ತಿಂದಾಗ ಚೆನ್ನಾಗಿದೆ ಅನ್ನಿಸ್ತು, ಬೆಂಕಿಯ ಒಂದು ಇದು ಮಾಡಿದೆ. ಅಂದರೆ ಪ್ರತಿ ಹಂತದಲ್ಲೂ ನಾವು ಅಪ್ಗ್ರೇಡೇಷನ್ ಅಂತ ಆಗ್ತೀವಲ್ಲ, ಅದು ಇನ್ನೂ ಕಂಫರ್ಟಬಲ್ ಝೋನ್ಗೆ ನಮ್ಮ ಬ್ರೈನ್ ಹೋಗೋಕ್ಕೆ ಇಷ್ಟಪಡುತ್ತೆ ಯಾವಾಗಲೂ. ಅದು ಬ್ರೈನು ಸ್ವಲ್ಪ ಲೇಸಿ ಅದು, ಹಾಗಾಗಿ ಅದಕ್ಕೆ ಕಂಫರ್ಟ್ಸ್ ಬೇಕು. ಸೊ ಅದಕ್ಕೆ ದಾರಿಗಳನ್ನು ಹುಡುಕ್ತಾ ಹೋಗುತ್ತೆ. ಸೊ ನಾವು ಯುವಜನತೆ ಅನ್ಕಂಫರ್ಟಬಲ್ ಝೋನಲ್ಲಿ ಇದ್ದಾಗ ನಿಮ್ಮ ಮೆದುಳು ಸದಾ ಚುರುಕಾಗಿರುತ್ತೆ, ಕ್ರಿಯಾಶೀಲವಾಗಿರುತ್ತೆ, ಹುಡುಕ್ತಾ ಇರ್ತೀರ ಹೊಸತನದ್ದು, ಬಹಳ ಮುಖ್ಯ. ಇದರ ಜೊತೆಯಲ್ಲಿ ಕೆಲವೊಂದು ಟಾಕ್ಸಿನ್ಸ್ ಅಂತ ಅಂತೀವಿ, ವಿಷಗಳು. ಯಾವ ವಿಷ ಅಂತಂದರೆ ಡಿಜಿಟಲ್ ಟಾಕ್ಸಿನ್ ಅಂತ ಅನ್ಬೋದು. ಅದು ಹೊಸ ಥರ ಟಾಕ್ಸಿನ್ ಟರ್ಮಿನಾಲಜಿ. ಡಿಜಿಟಲ್ ಟಾಕ್ಸಿನ್ ಅಂದರೆ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾಗಳು ಇರಬಹುದು, ಅದರಲ್ಲಿ ವಾಟ್ಸಪ್ಪು, ಇನ್ಸ್ಟಾ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ನೀವು ಇನ್ನೂ ಎಲ್ಲ ಥರದ್ದು, ನನಗೆ ಗೊತ್ತಿರೋದು ಅಷ್ಟು, ಇನ್ನೂ ಬೇರೆ ಬೇಕಾದಷ್ಟು ಸೋಷಿಯಲ್ ಮೀಡಿಯಾಗಳಿರುತ್ತೆ, ಆ್ಯಪ್ಗಳಿರುತ್ತೆ. ಇದು ಟಾಕ್ಸಿನ್ನು. ಏನಕ್ಕೆ ಅಂತಂದರೆ ಇದನ್ನು ನೋಡ್ತಾ ಹೋದರೆ ನಿಮ್ಮ ಮೆದುಳಿನಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ರಿದಮ್, ಅದು ಬೇರೆ ಬೇರೆ ಕಲಿಕೆ ಎರಡು ಥರದಿಂದ ಆಗಬೇಕು. ಇಲ್ಲಿ ಒಂದೇ ಥರದ್ದು ಒಂದು ಇನ್ಫಾರ್ಮೇಷನ್ನ ನೀವು ತಗೊತಾ ಇರ್ತೀರ. ಅದೇ ಥರ ಗೇಮ್ ಆಡ್ತಾರಲ್ಲ ಹುಡುಗರುಗಳು, ಅಲ್ಲೇನೆಂದರೆ ಬರೀ ಗೆಲುವು, ಸೋಲೇ ಇಲ್ಲ. ಯಾವಾಗಲೂ ನೀವು ಗೆಲುವು, ನಿಮಗೆ ಸೋಲು ಅನ್ನೋದು ಆ ಥರದ್ದು ಒಂದು ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಜೀವನದಲ್ಲಿ ಎಲ್ಲ ಗೆಲುವು ಇರೋದಿಲ್ಲ. ಹಾಗಾಗಿ ಡಿಜಿಟಲ್ ಟಾಕ್ಸಿನ್ ಇದು ಬಹಳ ಪ್ರಮುಖವಾಗಿ ಮೆದುಳನ್ನ ನಾಶ ಮಾಡ್ತಾ ಇದೆ. ಯುವಜನತೆಯನ್ನು, ಸಣ್ಣ ಮಕ್ಕಳನ್ನು ನಾಶ ಮಾಡ್ತಿರೋದು ಡಿಜಿಟಲ್ ಟಾಕ್ಸಿನ್. ಒಂದು ಇಂಜೆಕ್ಷನ್ ಟಾಕ್ಸಿನ್ ವಿಷಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಯಾವುದ್ರ ಮುಖಾಂತರ? ಆಹಾರದ ಮುಖಾಂತರ, ನೀರಿನ ಮುಖಾಂತರ, ಗಾಳಿಯ ಮುಖಾಂತರ, ನಮ್ಮ ಫುಡ್ ಅಡಿಟಿವ್ ಕಲರ್ಗಳು ಹಾಕಿರ್ತೀವಲ್ಲ, ಕಲರಿಂಗ್ ಏಜೆಂಟ್ಗಳು, ಮತ್ತು ಆಹಾರಕ್ಕೆ ರುಚಿ ಕೊಡುವಂತಹ ರಾಸಾಯನಿಕಗಳು, ಮತ್ತು ಆಹಾರ ಕೆಡದಿದ್ದಾಗಿ ಇಡುವಂತಹ ರಾಸಾಯನಿಕಗಳು, ಇವೆಲ್ಲ ಇಂಜೆಕ್ಷನ್ ಅಂತ ಅಂತೀವಿ. ಟಾಕ್ಸಿನ್ನು ಅವು ವಿಷಗಳು. ಇನಲೇಷನ್
ಉಸಿರಾಟದಲ್ಲೂ ಬೇಕಾದಷ್ಟು ಬೆಂಗಳೂರಿನಂಥ ಪರಿಸರ ನಿಜವಾಗ್ಲೂ ಡೆಲ್ಲಿ ಅಂತೂ ವಾಸ ಮಾಡಲು ಯೋಗ್ಯ ಇಲ್ಲ ಅಂತ ಅಂತಾರೆ. ಬೆಂಗಳೂರು ಅದೇ ಗುಂಪಿಗೆ ಸೇರ್ತಾ ಇದೆ ಅಂತ ಅಂತಾರೆ. ಇದೇ ಥರ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಖಂಡಿತವಾಗ್ಲೂ ಬೆಂಗಳೂರನ್ನು ವಾಸ ಮಾಡೋಕ್ಕೆ ಆಗದೇ ಇರೋಂಥ ಮತ್ತು ಮರಗಳು ಕೆರೆಗಳು ಎಲ್ಲ ನಾಶ ಆಗ್ತಾ ಹೋದರೆ ಈಗೇನೋ ಒಂದಷ್ಟು ಇದೆ ಮರಗಳು ಅದೆಲ್ಲ ನೋಡ್ಬೋದು. ಇದೇ ಥರ ಪಾಪ್ಯುಲೇಷನ್ ಇದಾಗ್ತಾ ಹೋದರೆ ಉಸಿರಾಡೋಕ್ಕೂ ಒಳ್ಳೆ ಗಾಳಿ ಸಿಕ್ಕಲ್ಲ. ಇನ್ಹಲೇಟೆಡ್ ಟಾಕ್ಸಿನ್ ಅಂತ ಕರಿತೀವಿ. ಇದರ ಜೊತೆಗೆ ಡಿಜಿಟಲ್ದು ಹೇಳಿದೆ. ಎಮೋಷ್ನಲ್ ಟಾಕ್ಸಿನ್ ಅಂತ ಏನಿದೆ. ಎಮೋಷ್ನಲ್ ಟಾಕ್ಸಿನ್ ಅಂದರೆ ಎಕ್ಸ್ಟ್ರಾ ಮೆರೈಟಲ್ಲು ರಿಲೇಷನ್ನು, ಲಿವ್ ಇನ್ ರಿಲೇಷನ್ನು, ಎಕ್ಸ್ಟ್ರಾ ಮೆರೈಟಲ್ಲು ಅದು ಎಷ್ಟು ಕಾಮನ್ ಆಗ್ತಾ ಇದೆ, ಅದೆಷ್ಟು ಅಂತಂದರೆ ನಿಜವಾಗ್ಲೂ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ. ಈ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಗಂಡೆ ಆಗಿರಲಿ ಹೆಣ್ಣೆ ಆಗಿರಲಿ ಅವರಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ, ಮೆರಿಟ್ಸ್ ಇರುತ್ತೆ ಡಿಮೆರಿಟ್ಸ್ ಇರುತ್ತೆ. ಪರಿಪೂರ್ಣ ವ್ಯಕ್ತಿಯನ್ನು ಅವರು ಜಗತ್ತಲ್ಲಿ ಸೃಷ್ಟಿ ಆಗಿಲ್ಲ. 100ಕ್ಕೆ 100% ಅಪ್ಪ ಇವರು ಅನ್ನೋರು ಎಲ್ಲಿದ್ದಾರೆ. ಎಲ್ಲರಲ್ಲೂ ಒಂದೊಂದು ಏನೋ ಒಂದು ನ್ಯೂನ್ಯತೆ ಇರುತ್ತೆ, ಒಳ್ಳೆಯದು ಇರುತ್ತೆ ನ್ಯೂನ್ಯತೆನೂ ಇರುತ್ತೆ. ಹಾಗಾಗಿ ನನಗೆ ಬರೀ ಒಳ್ಳೇದು ಬೇಕು ಅಂತ ಹುಡುಕೊಂಡ್ರೆ ಸಿಕ್ಕೋದಿಲ್ಲ. ಇಲ್ಲೇನಂದರೆ ಬರೀ ಪ್ರಯತ್ನಗಳು. ಇದು ಯಾವ ಥರ ಟಾಕ್ಸಿನ್ ಅಂತಂದರೆ ರಿಲೇಷನ್ನು, ಎಮೋಷನಲ್ ಟಾಕ್ಸಿನ್. ಇದು ನೀವು ಒಳ್ಳೆಯದನ್ನೇ ಹುಡುಕೊಂಡು ಹೋಗ್ತಾ ಇದ್ರೆ ಖಂಡಿತ ಜೀವನ ಪರ್ಯಂತ. ಇದು ವೆಸ್ಟರ್ನಲ್ಲಿ ನಡೀತಾ ಇರೋದು ಅಷ್ಟೇ. 80 ವರ್ಷ ಆಗಿರುತ್ತೆ ಆಗಲೂ ಮದುವೆ ಆಗ್ತಾರೆ. ಈ ಕಾರಣ ಏನು? 80 ವರ್ಷಕ್ಕೆ ಮದುವೆ ಆಗೋಂಥ ಕಾರಣ ಏನು ಅಂದರೆ ಅವ್ರಿಗೆ ಅದೇವರೆಗೂ ಒಳ್ಳೆದು ಸಿಕ್ಕೇ ಇರೋದಿಲ್ಲ. ಇನ್ನೂ ಹುಡುಕಾಟ, ಸಾವಿನ ಮನೆ ಹತ್ರದಲ್ಲಿದ್ದರೂ ಹುಡುಕಾಟ, ಒಂದು ಸಂಗಾತಿಗೆ ಹುಡುಕಾಟ. ನಮ್ಮಲ್ಲಿ ನಮ್ಮ ಹಿಂದಿನ ಸಂಸ್ಕೃತಿ ನೋಡಿ, ಒಂದು ಸಲ ಆದರೆ ಒಪ್ಕೊಂಬಿಡೋದು. ಅವ್ರದ್ದು ಏನೇ ಅವರ ದೋಷಗಳಿರುತ್ತೆ ಅದರ ಸಮೇತ ಅವರನ್ನು ಒಪ್ಕೊಳ್ಳುವಂತಹ ಮನೋಭಾವನೆ ನಮ್ಮಲ್ಲಿತ್ತು. ಈಗಿನ ಜನ್ರೇಷನಲ್ಲಿ ಅದಿಲ್ಲ. ಬಟ್ ಇದರಿಂದ ತೊಂದರೆ ಆಗೋದೇನು ಅಂತಂದರೆ ಬರೀ ಅವರಿಗೆ ಮಾತ್ರ ಅಲ್ಲ, ಒಂದು ಸಾಮಾಜಿಕವಾಗಿ ಮಾತ್ರ ಅಲ್ಲ, ಅದರಿಂದ ಈ ಲಿವ್ ಇನ್ ರಿಲೇಷನ್ನಿಂದ ಮೆದುಳಿಗೆ ಎಷ್ಟು ಹಾನಿಯಾಗುತ್ತೆ ಗೊತ್ತಾ? ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡೋಪಮೈನ್ ಸ್ಪೈಕ್ಗಳಾಗುತ್ತೆ. ಡೋಪಮೈನು ಒಂದು ಹಂತದಲ್ಲಿ ಇರಬೇಕು. ಡೋಪಮೈನ್ ಸ್ಪೈಕ್ ಅಂದರೆ ಜಾಸ್ತಿ ರಶ್ ಆಗುತ್ತದು. ಯಾಕೆಂದರೆ ನಾವೆಲ್ಟಿ ಹೊಸ ಥರದ್ದು ಅಲ್ವಾ ಅವರಿಗೆಲ್ಲ, ಹೊಸ ಥರ ಇರೋದ್ರಿಂದ ಆಕ್ಸಿಟಾಸಿನ್ನು ಜಾಸ್ತಿ ಆಗುತ್ತೆ ಬಿಗಿನಿಂಗು, ಆಮೇಲೆ ಕ್ರ್ಯಾಶ್ ಆಗಿಬಿಡುತ್ತೆ. ಕಂಪ್ಲೀಟ್ ಕ್ರ್ಯಾಶ್. ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ಯಾವ ಥರ ಅಂತಂದರೆ ಮದುವೆ ಆಗಿ ಒಂದು ಸಂಸಾರ ಫ್ಯಾಮಿಲಿಲಿ ಇರೋರು, ಲಿವ್ ಇನ್ನಲ್ಲಿ ಇರೋರು, ಈ ಫ್ಯಾಮಿಲಿಲಿ ಇರೋರಲ್ಲಿ ಎಲ್ಲದು ನಿಧಾನಗತಿಯಲ್ಲಿ ಹೋಗಿ ಒಂದೇ ಬ್ಯಾಲೆನ್ಸಲ್ಲಿರುತ್ತೆ. ಡೊಪಮೈನು ಆಕ್ಸಿಟಾಸಿನು ಇವೆಲ್ಲ ಒಂದು ಬ್ಯಾಲೆನ್ಸಲ್ಲಿ ಹೋಗ್ತಾ ಇರುತ್ತೆ. ಇವರಲ್ಲಿ ಶೂಟಪ್ ಆಗಿಬಿಡುತ್ತೆ ಸಡನ್ ಜಾಸ್ತಿ. ಲಿವಿನ್ ಅತಿಯಾದ ಪ್ರೀತಿ ಒಂದೇ ಸಲ, ಅದೊಂದು ಸಲ ಗೊತ್ತಾಗಿ ಇಷ್ಟೇನಾದಾಗ ಅದು ಕ್ರ್ಯಾಶ್ ಆಗುತ್ತೆ. ಅಷ್ಟೇ ವೇಗ, ಎಷ್ಟು ವೇಗವಾಗಿ ಗ್ರಾಫ್ ಮೇಲೋಯ್ತು ಅಷ್ಟೇ ವೇಗವಾಗಿ ಕ್ರ್ಯಾಶ್ ಆಗ್ತಾ ಬರುತ್ತೆ. ಹಾಗಾಗಿ ಎಮೋಷನಲ್ ಟಾಕ್ಸಿನ್ಗೆ 1000 ಕಾರಣ ಇದೆ. ನಮ್ಮ ಮೀಡಿಯಾಗಳೇ ಎಮೋಷನಲ್ ಟಾಕ್ಸಿನ್ನ ಕ್ರಿಯೇಟ್ ಮಾಡೋ ಅಂಥದ್ದು. ವಾತಾವರಣ ಹಾಳಾಗಿದೆ, ಎಲ್ಲ ವಾತಾವರಣನೂ ಹಾಳಾಗಿದೆ. ಮನೆ ವಾತಾವರಣ ಅಂತಲ್ಲ, ಎಲ್ಲ ಇಡೀ ಸಮಾಜದ ವಾತಾವರಣವೇ ಹಾಳಾಗ್ತಾ ಇದೆ. ಎಲ್ಲಿ ನೋಡಿದ್ರೂ ನಮಗೆ ಏನು ಅಂತ ಖುಷಿ ಅಂತ ಅನಿಸೋದಿಲ್ಲ. ರಾಜಕೀಯ ನೋಡಿ ಅಲ್ಲೊಂಥರ, ಇದು ಯಾವುದೇ ಕ್ಷೇತ್ರದಲ್ಲಾಗಲಿ ಒಂದು ಚೆನ್ನಾಗಿದೆ ಅಪ್ಪ ಇದು ಅನ್ನೋ ಥರ ಇಲ್ಲ. ಸೊ ಇದೆಲ್ಲ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ನೇರವಾಗಿ ಮೆದುಳಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಈ ಎಲ್ಲ ನಾನು ಟಾಕ್ಸಿನ್ಗಳ ಬಗ್ಗೆ ಹೇಳಿದೆ. ಎಲ್ಲದರಿಂದ ನಾವು ಈಚೆ ಬರಬೇಕು ಅಂದರೆ ಒಳ್ಳೆ ನಿದ್ರೆ, ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಒಂದು ಸಂಬಂಧಗಳು, ಆಮೇಲೆ ಡಿಜಿಟಲ್ ಅದನ್ನು ಬ್ರೇಕಪ್ ಅಂತಾರೆ. ಈಗ ಬ್ರೇಕಪ್ಪು ಮನುಷ್ಯರುಗಳ ನಡುವೆ ನಡೆಯೋಂಥ ಬ್ರೇಕಪ್ಗಳಿದ್ವು. ಈಗ ಡಿಜಿಟಲ್ ಬ್ರೇಕಪ್ಪನ್ನು ಮಾಡಬೇಕು ಅಂತಾರೆ ಅವರು. ವಾರಕ್ಕೆ ಒಮ್ಮೆ ಆದರೂ ನೀನು ಡಿಜಿಟಲ್ ಬ್ರೇಕಪ್ ಮಾಡ್ಕೋ. ಈಗ IT ಕೆಲಸ ಮಾಡ್ತೀಯ, ನೀನು ಇಡೀ ಇದು ಎಲ್ಲೋ ಹೋಗ್ತೀಯ ಒಂದು ರೆಸಾರ್ಟ್ಗೆ, ಒಂದು ರಿಲ್ಯಾಕ್ಸ್ ಆಗೋಣ ಅಂತ, ಅಲ್ಲೂ ನಿನ್ನ ಲ್ಯಾಪ್ಟಾಪ್ ಎತ್ಕೊಂಡೋಗ್ಬಿಟ್ಟು ಅಲ್ಲೂ ಮೀಟಿಂಗು, ಅಲ್ಲಿ ಒಂದು ಏನೋ ಸಫಾರಿ ಏನೋ ಕರ್ಕೊಂಡು ಹೋಗ್ತಾರೆ, ಟ್ರೆಕ್ಕಿಂಗು. ಆ ಟ್ರೆಕ್ಕಿಂಗಲ್ಲೂ ನೀನು ಮಾತಾಡ್ಕೊಂಡು ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು ಅಂತಂದರೆ ಹೋಗಿದ್ದ ಪರ್ಪಸ್ ಏನು? ಎಲ್ಲದಕ್ಕೂ ಬ್ರೇಕ್ ಕೊಡಬೇಕು. ನಾವು ಅನ್ಕೊಂತೀವಿ, ಒಂದು ಜನರಲ್ಲಿ ಭ್ರಮೆ ಇದೆ, ನಾನಿದ್ರೇ ಈ ಜಗತ್ತು ನಡೆಯೋದು, ನಾನು CEO, ನಾನಿದ್ರೇ ಈ ಕಂಪ್ನಿ ಉದ್ಧಾರ ಆಗೋದು, ನಾನು ದೊಡ್ಡ ಟೀಮ್ ಲೀಡರು, ನೀನು ಇಲ್ಲದೆ ಹೋದ್ರೂ ನಡೆಯುತ್ತೆ. ಅದು ಸತ್ಯ ಅಲ್ವಾ? ನೀನು ಇಲ್ಲದೆ ಹೋದ್ರೂ ಯಾವುದೂ ನಿಲ್ಲಲ್ಲ. ಏರುಪೇರು ಆಗ್ಬೋದು, ಚೂರುಪಾರು ಏರುಪೇರುಗಳು ಇರುತ್ತಿಲ್ಲ ಅಂತಲ್ಲ, ಆದರೆ ನೀನು ಇಲ್ಲದೆ ಹೋದ್ರೂ ಜಗತ್ತು ಅದು ಹಾಗೆ ನಡ್ಕೊಂಡು ಹೋಗುತ್ತೆ ಅನ್ನೋ ಸತ್ಯನ ನಾವು ಯಾವಾಗ ತಿಳ್ಕೊಂತೀವಿ ಆವಾಗ ಸ್ವಲ್ಪ ಈ ಬ್ರೇಕಪ್ಗಳನ್ನ ಮಾಡ್ಕೊತೀವಿ. ಡಿಜಿಟಲ್ ಬ್ರೇಕಪ್, ಆಮೇಲೆ ಎಮೋಷನಲ್ ಟಾಕ್ಸಿನ್ಸು, ಆಮೇಲೆ ಡಿಜಿಟಲ್ ಟಾಕ್ಸಿನ್ನು ಹೇಳಿದೆ ನಾನು. ಇವೆಲ್ಲದರಿಂದ ನಾವು ದೂರ ಯಾವಾಗಿರ್ತೀವಿ, ನಮ್ಮ ಮೆದುಳು ಆವಾಗ ಆರೋಗ್ಯವಾಗಿರುತ್ತೆ. ಒಳ್ಳೆಯ ಆಹಾರ, ಒಳ್ಳೆಯ ಚಿಂತನೆ ಬೇಕು.
ಒಳ್ಳೆಯ ಚಿಂತನೆ, ನಮ್ಮ ತಲೆ ಡಸ್ಟ್ಬಿನ್ ಅಲ್ಲ ಅದು. ಒಳ್ಳೆಯ ವಿಚಾರಗಳನ್ನ ತಲೆಗೆ ತುಂಬ್ಕೋಬೇಕು. ದೇಹ ಡಸ್ಟ್ಬಿನ್ ಅಲ್ಲ. ಒಳ್ಳೆಯ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಪೌಷ್ಟಿಕ ಆಹಾರ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಇರೋಂಥದ್ದು, ಪ್ರೋಟೀನ್ ರಿಚ್ ಇರೋಂಥದ್ದು, ವೈಟಮಿನ್ಗಳು, ವೈಟಮಿನ್ ಸಿ ಮತ್ತು ಬಯೋಟಿನು, ಎಲ್ಲ ಬೀಜಗಳು, ನಟ್ಸ್ಗಳು, ಮತ್ತು ಬೇಳೆಗಳು, ಕಾಳುಗಳು, ಸೊಪ್ಪುಗಳು, ಈ ಥರದ್ದೆಲ್ಲ ನಾವು ಆಹಾರದಲ್ಲಿ ಪ್ರೋಟೀನ್ ಯುಕ್ತ, ಮೀನು ತಿನ್ನಬಹುದು. ಈ ಥರದ್ದು ಮೊಟ್ಟೆ, ಹಾಲು, ಅಂದರೆ ಒಂದು ನ್ಯೂಟ್ರಿಟಿವ್ ಅಂತ ಒಂದು ಪ್ಯಾಕೇಜ್ ಅದು ದೇಹಕ್ಕಾಯಿತು. ಮೆದುಳಿಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಒಳ್ಳೆಯದೇ ಅದು. ಅದರ ಜೊತೆಗೆ ಒಳ್ಳೆಯ ವಿಚಾರಧಾರೆಗಳು, ಒಳ್ಳೆಯ ವ್ಯಕ್ತಿಯ ಸಂಪರ್ಕ, ಒಳ್ಳೆಯದನ್ನು ಓದೋ ಅಂಥದ್ದು, ಅಟ್ಲೀಸ್ಟ್ ಓದುವಂಥದ್ದು, ಒಳ್ಳೆ ಕಂಟೆಂಟ್ ಇರೋದನ್ನ ನೋಡೋ ಅಂಥದ್ದು, ಇಂಥದ್ದೆಲ್ಲ ಮಾಡ್ತಾ ಬಂದರೆ ಮೆದುಳು ತುಂಬ ಚುರುಕಾಗಿರುತ್ತೆ. ಮತ್ತು ಮೊನಾಟನಸ್ ಇರಬಾರ್ದು. ಅಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ನಾವು ಮಾಡ್ಕೊತ ಹೋಗ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಮೆದುಳನ್ನ ಇಷ್ಟು ಮಾಡ್ತಾ ಬಂದರೆ ಆರೋಗ್ಯವಾಗಿರುತ್ತೆ ಮೆದುಳು. ಖಂಡಿತವಾಗಿ ಕೂಡ ಬಹಳ ಉಪಯುಕ್ತವಾದ ವಿಚಾರಗಳನ್ನ ಹೇಳಿದರೆ, ಮಿದುಳಿನ ರಕ್ಷಣೆ, ಅದರ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಮತ್ತು ಇದರಲ್ಲಿ ಎಷ್ಟೊಂದು ವಿಚಾರಗಳಿದೆ ಅಂತ. ಸೊ ಸಂಬಂಧಗಳಿರ್ಬೋದು, ಈ ಡಿಜಿಟಲ್ ಬ್ರೇಕಪ್ ತಗೊಳ್ಬೇಕು ಅನ್ನುವಂಥದ್ದು ಇರ್ಬೋದು, ಆಹಾರದ ಸ್ಟೈಲ್ ಇರ್ಬೋದು. ಆ್ಯಕ್ಚುಲಿ ನನಗೆ ಎಷ್ಟೋ ಸರಿ ನಿಮ್ಮ ಮಾತುಗಳನ್ನು ಕೇಳಿದಾಗ ಇದಕ್ಕೆ ಪರಿಹಾರ ನಮ್ಮಲ್ಲೇ ಈ ಪೌರಾತ್ಯ ವಿಚಾರಧಾರೆಗಳಲ್ಲಿ ಕಲ್ಚರಲ್ ಆಲ್ರೆಡಿ ಇದೆ, ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ರು ಅಂತ ಲೈಫ್ ಸ್ಟೈಲನ್ನು. ಅದೆಲ್ಲ ಬಿಟ್ಟು ಹೋದ ಕಾರಣ ಇದೆಲ್ಲ ಈ ತೊಂದರೆಗಳು ಕೂಡ ಆಗ್ತದೆ. ನೋಡಿ, ಮೌನ ವ್ರತ ಅಂತ ಮಾಡೋರು, ಮೌನ ವ್ರತ ಅಂತ ಕಂಪಲ್ಸರಿ ಮಾಡೋರು. ಅವತ್ತಿನ ದಿನ ಅವರು ಯಾರೇ ಬರಲಿ ಅವ್ರು ಮಾತಾಡ್ತಾ ಇರಲಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರನ್ನ ನೋಡೋದಕ್ಕೆ ನನಗೆ ಅವ್ರ ಹೆಸರು ಮರ್ತೋಗಿದೆ. ಯಾರೋ ಒಬ್ರು ಹೋದಾಗ ಮೌನ ವ್ರತದಲ್ಲಿ ಇದ್ರಂತೆ. ಬಂದಿರುವಂತಹ ವ್ಯಕ್ತಿ ತುಂಬ ಅಸಾಮಾನ್ಯರವರು. ಮಹಾತ್ಮ ಗಾಂಧೀಜಿಯವರನ್ನ ಭೇಟಿ ಮಾಡೋಕ್ಕೆ ಅವರ ಜೊತೆನೂ ಅವರು ಮಾತಾಡಿಲ್ಲ, ಅವರ ವ್ರತವನ್ನು ಬ್ರೇಕ್ ಮಾಡಿಲ್ಲ. ಈ ಥರ ಒಂದು ವ್ರತನ ಮಾಡಬೇಕು, ಡಿಜಿಟಲ್ ವ್ರತ, ಮೌನ ವ್ರತ ಥರ ಬ್ರೇಕಪ್ ಮಾಡೋಂಥದ್ದು. ಇವತ್ತಿನ ದಿನ ನಾನು ಮೊಬೈಲು ಅದು ಎಂಥ ಕಾಲ್ಸೇ ಬರಲಿ, ಏನೇ ಮಾಡಲಿ, ಅದನ್ನ ಆಫ್ ಮಾಡಿ ಇಟ್ಬಿಡೋದು, ಅದನ್ನು ಆಫ್ ಮಾಡಿಬಿಡೋದು, ಏನೂ ಆಗಲ್ಲ. ನಾನು ಈಗ ಚೈನಾಗೆ ಹೋಗಿದ್ನಲ್ಲ, ಅವಾಗ ಇಲ್ಲಿ ಗೂಗಲ್ ಇಲ್ಲ, ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಲ್ಲ. 10 days ಏನೂ ಆಗಲಿಲ್ಲ, ಇನ್ನೂ ಆರಾಮಾಗೇ ಇದ್ದೆ ನಾನು. ಆವಾಗ ಗೊತ್ತಾಯಿತು, ಓಹೋ, ಇದನ್ನು ಸುಮ್ಮನೆ ನಾವು ಇದಕ್ಕೆ ತುಂಬ ಅಂಟ್ಕೊಂಡಿದ್ದೀವಿ. ನಮಗೆ ನಾನು ಯೂಸ್ ಮಾಡಲ್ಲ ಅಂತಲ್ಲ, ಆದರೆ ಅನ್ನೆಸೆಸರಿ ಕಂಟೆಂಟು, ಅನ್ನೆಸೆಸರಿ ಬೇಡದೇ ಇರೋದು, ಏಕೆಂದರೆ ನನಗೆ ಬೇಕದು, ನನಗೆ ಏನೋ ಅದರಿಂದ ಅನುಕೂಲ ಆಗಬೇಕಂತ ನಾನು ನೋಡೋಣ. ಇನ್ನು ಇಲ್ಲ ಅಂತಂದರೆ ನಾನು ನೋಡೋಕೆ ಹೋಗಲ್ಲ ನಾನು, ಏಕೆ ಅಂತಂದರೆ ನನ್ನ ತಲೆ ಡಸ್ಟ್ಬಿನ್ ಅಲ್ಲ. ಕರೆಕ್ಟ್. ಅಲ್ಲ, ನನಗೆ ಇನ್ನೊಂದು ಈಗ ಅಂದ್ಕೊಳ್ತಾರೆ ಜನ, ಯಾರೋ ಅವರ ಕೈಗಳನ್ನು ಕಟ್ಟಿ ಹಾಕ್ಕೊಂಡಿರಲ್ಲ, ಬಟ್ ಯಾರೋ ನಮ್ಮ ಕೈಗಳನ್ನು ಕಟ್ಟಿ ಹಾಕಿದ್ದಾರೆ ಅಂದ್ಕೊಳ್ಳುವಂಥದ್ದು. ಹೌದು ಹೌದು ಹೌದು. ಹಾಗಾಗಿ ಸೊ ಇವುಗಳನ್ನೆಲ್ಲ ಕೂಡ ಒಂದು ಬ್ರೇಕ್ ತಗೊಂಡ್ರೆ ಖಂಡಿತ ಕೂಡ ಮಿದುಳಿನ ಆರೋಗ್ಯಕ್ಕೆ ಬಹಳ ಅವಾಗ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಬ್ರೇಕಪ್ ಆಗಲ್ಲ. ಹೌದೌದು, ಬ್ರೇಕ್ನ ತಗೊಂಡ್ರೆ ನಿಜ 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 ಖಂಡಿತ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಜೀವನ ಶೈಲಿ ಯಾವ ರೀತಿ ಇರಬೇಕು, ಮತ್ತು ಮಿದುಳಿನ ಆರೋಗ್ಯಕ್ಕೆ, ಜೊತೆಗೆ ಈ ಮರವಿನ ಕಾಯಿಲೆ ಇತ್ಯಾದಿಗಳಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.